ಆಗ್ತಾ ಇವೆ. ಸರ್, ಈಗ ಯಾವ ಪ್ರಾಣಿಯ ಮಾಂಸಗಳನ್ನು ನೀವು ಅಲ್ಲಿಂದ ತರಿಸ್ತಕ್ಕಂಥದ್ದು ಸರ್? ಇಷ್ಟು ವರ್ಷಗಳಿಂದ ಬಿಸ್ನೆಸ್ ಮಾಡ್ತಿದ್ದೀರಾ, ಸರಿಯಾದ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಸರ್ಟಿಫಿಕೇಟ್ಸ್ ಇದೆ ಅಂತ ಹೇಳ್ತಿದ್ದೀರಾ. ನೋಡಿ, ಪೆರಿಷಬಲ್ ಕಮಾಡಿಟೀಸ್ ಲೈಸೆನ್ಸ್ ನೀವು ತೊಗೊಂಡಾಗ FSSAI ಲೈಸೆನ್ಸು, ಈ ಲೈಸೆನ್ಸ್ ಕೆಳಗಡೆ ನೀವು ಮೀನನ್ನು ತರ್ಬೋದು, ಯಾವುದೇ ತರಹದ ಲೀಗಲ್ ಸೀ ಫುಡ್ಡನ್ನು ತರ್ಬೋದು, ನೀವು ಕುರಿ ಮಾಂಸವನ್ನು ತರ್ಬೋದು, ಚಿಕನ್ನು ಕೂಡ ತಗೊಬರ್ಬೋದು. ಆದರೆ ಚಿಕನ್ ಇಲ್ಲೇ ನಮಗೆ ಸರಬರಾಜು ಆಗುತ್ತೆ, ಇಲ್ಲೇ ಅಕ್ಕಪಕ್ಕ ಪೋಲ್ಟ್ರಿ ಫಾರ್ಮ್ಸ್ ಇವೆ, ಅದು ಕರೆಕ್ಟ್ ಆಗ್ತಾ ಇದೆ. ಆದರೆ ನಾವು ಪಶ್ಚಿಮ ಬಂಗಾಳದಿಂದ ಮೀನನ್ನು ತರಿಸ್ತೀವಿ, ವೀರಾವಲ್ ಗುಜರಾತಿಂದ ನಾವು ಸೀ ಫುಡ್ಡನ್ನು ತರಿಸ್ತೀವಿ. ಇವಾಗ ಈ ಮಾಂಸದ ಬಗ್ಗೆ ಪ್ರಶ್ನೆ ಎತ್ತಿದೆ. ಇದು ಜೈಪುರಿಂದನೇ ಬರ್ತಾ ಇರೋದು. ಕಳೆದ 10-12 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅಂದರೆ ನಾನು ಪ್ರೂಫು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಕೇಂದ್ರ ಅಧಿಕಾರಿ ಆಗಿರಲಿ, ನಮ್ಮ ರಾಜ್ಯದ ಅಧಿಕಾರಿಗಳಾಗಿರಲಿ, ಏನೇ ಪ್ರಶ್ನೆ ಕೇಳಿದ್ರು ನಮ್ಮ ಹತ್ರ ಎಕ್ಸ್ಪೋರ್ಟ್ ಮಾಡುವ ಲೈಸೆನ್ಸ್ ಕೂಡ ಇದೆ, ನಾವು ಎಕ್ಸ್ಪೋರ್ಟೂ ಮಾಡಿದ್ದೀವಿ. ಸರ್, ಗುಣಮಟ್ಟವನ್ನು ಕಾಯ್ದುಕೊಳ್ತಿದ್ದೀರಾ ಅಂದರೆ ಅದನ್ನು ತರಬೇಕಾದ್ರೆ ಕೆಲವೊಂದು ಮಾನದಂಡಗಳಿದ್ದಾವೆ. ಯಾವುದೇ ರೀತಿಯ ಸೀ ಫುಡ್ಗಳನ್ನಾಗಿರ್ಬೋದು ಅಥವಾ ಮಾಂಸಾಹಾರವನ್ನಾಗಿರ್ಬೋದು, ಅದನ್ನು ತರಬೇಕಾದ್ರೆ, ಬೆಂಗಳೂರಿಗೆ ತರಬೇಕಾದ್ರೆ, ಟ್ರೈನ್ ಮೂಲಕ ಬರಬೇಕಾದ್ರೆ ಸಮಯ ಹಿಡಿಯುತ್ತೆ. ಯಾವುದೇ ರೀತಿಯ ದುಷ್ಪರಿಣಾಮಗಳು ಬೀರದೇ ಇರೋ ನಿಟ್ಟಿನಲ್ಲಿ ಆ ಒಂದು ಫುಡ್ನ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕಾದ್ರೆ, ಅದನ್ನು ಪ್ಯಾಕಿಂಗ್ ಮಾಡಬೇಕಾದ್ರೆ, ಸಂಸ್ಕರಣೆ ಮಾಡಿ ತೆಗೆದುಕೊಂಡು ಬರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಾ? ಇದಕ್ಕೆ ಇಷ್ಟು ಮಟ್ಟಿಗೆ ನೀವು ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೀರಾ? ನೋಡಿ, ಯಾವುದೇ ತರಹದ ಒಂದು ರೂಲ್ ಅಂತ ಹೇಳಿದ್ರೆ ಅದನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು. 4 ಡಿಗ್ರಿಯ ಒಳಗಡೆ ತೊಗೊಂಬಂದರೆ ನೀವು ಯಾವಾಗ ಸ್ಲಾಟ್ರ್ ಮಾಡಿರ್ತೀರೋ ಅಲ್ಲಿಂದ 5 ದಿನದ ಒಳಗಡೆ ಅದನ್ನು ನೀವು ಸೇವಿಸಬಹುದು, ಅದನ್ನು ತಿನ್ನಬಹುದು, ಅದನ್ನು ನೀವು ಮಾರಾಟ ಮಾಡ್ಬೋದು ಅಂತ FSSAI ಬರೆದು ಕೊಟ್ಟಿದೆ. ಅದು ಅಂಡರ್ 4 ಡಿಗ್ರೀಸ್ ತೊಗೊಬರ್ಬೇಕು ನೀವು. ನಾನು ಅವತ್ತು ಇವರು ಇದೆಲ್ಲ ಇದಾಯ್ತಲ್ಲ, ಗಲಭೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆ ಕುರಿಗಳ ಇದರಿಂದ ನಾನು ಐಸನ್ನು ಎತ್ಬಿಟ್ಟು ತೋರಿಸಿದೆ ನಿಮಗೆ. ಐಸ್ ಕ್ಯೂಬ್ಗಳು ಹಂಗೆ ಇತ್ತು. ಆವಾಗ ನೀವು ಲೆಕ್ಕ ಹಾಕಿದ್ರೆ ಅದು 0 ಡಿಗ್ರೀಸ್. ಐಸ್ ಅಂತ ಹೇಳಿದರೆ 0 ಡಿಗ್ರಿ ಟೆಂಪ್ರೇಚರು. ಸೊ 100% ಅಂಡರ್ 4 ಡಿಗ್ರೀಸ್ ನಾವು ಮೇಂಟೈನ್ ಮಾಡಿದ್ದೀವಲ್ವ. ಅದರಿಂದ ಏನೂ ನಿಮ್ಮ ಗುಣಮಟ್ಟ ಕೆಟ್ಟೋಗೋ ಸಾಧ್ಯತೆಯೇ ಇಲ್ಲ. ಕರೆಕ್ಟಾಗಿ ಎಷ್ಟು ನಿಯಮಾವಳಿ ಇದೆ ಅದರ ಒಳಗಡೆ ಇದೆ. ಇನ್ನು ನೀವು ಇನ್ನೂ -ಡಿಗ್ರೀಸ್ಗೆ ಹೋದರೆ ಇನ್ನೂ ಒಳ್ಳೆಯದು. ನಿನ್ನೆ ಅಷ್ಟೇ ಕಮಿಷನರ್ ಸಾಹೇಬರು ಹೇಳ್ತಾ ಇದ್ರು, ಅಂದರೆ -18 ಡಿಗ್ರೀಸಲ್ಲಿ ನೀವು ಅಕಸ್ಮಾತ್ ಅದನ್ನು ಫ್ರೀಸ್ ಮಾಡಿದ್ರೆ ನೀವು 8, 10, 12 ತಿಂಗಳಿಟ್ಟೂ ಕೂಡ ನೀವು ತಿನ್ನಿಸ್ಬೋದು. ಇದು FSSAI ಹೇಳ್ತಿರೋದು, ನಾನು ಹೇಳ್ತಿರೋದಲ್ಲ. ಇವಾಗ ಇಲ್ಲಿಂದ ಈಜಿಪ್ಟಿಗೆ, ಇಲ್ಲಿಂದ ಕೋಳಿ ಮಾಂಸನೂ ಹೋಗುತ್ತೆ, ಕುರಿ ಮಾಂಸನೂ ಹೋಗುತ್ತೆ. ಈಜಿಪ್ಟಿಗೆ ಹೋಗಬೇಕಾದ್ರೆ ನಾವು ಅದನ್ನು ಒಂದು ಶಿಪ್ಪಲ್ಲಿ ಕಳಿಸ್ತೀವಿ ಸಮುದ್ರದ ಮೂಲಕ. ಅದೇನು 1 ದಿನದಲ್ಲಿ ಹೋಗ್ಬಿಟ್ಟು ತಲುಪಿಬಿಡ್ತಾ, 3 ದಿನದಲ್ಲಿ ಹೋಗ್ಬಿಟ್ಟು ತಲುಪಿಬಿಡ್ತಾ, ಅದು 11, 12, 13 ದಿನ ತಗೊಳುತ್ತೆ. ಅಟ್ ದ ಮಿನಿಮಮ್ ಅಂತ ಹೇಳಿದ್ರೆ ನೀವು 11 ದಿನ ತಗೊಳ್ಳುತ್ತೆ. ನಾನು ಎಕ್ಸ್ಪೋರ್ಟ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. 11 ಡೇಸ್ ಮಿನಿಮಮ್ ಬೇಕು. ನೀವು ಮರ್ಸ್ಕ್ ಜೊತೆ ಕಳಿಸಿ, ಇಲ್ಲ ಹ್ಯಾಪೆಗ್ಲಾಯ್ಡ್ ಜೊತೆ ಕಳಿಸಿ, ಹೆಂಗಾದರೂ ಕಳಿಸ್ರಿ, ಮಿನಿಮಮ್ 11 ಡೇಸ್. ಹ್ಯಾಪೆಗ್ಲಾಯ್ಡ್ ಫಾಸ್ಟೆಸ್ಟು ಒಂದು 13 ಡೇಸಲ್ಲಿ ಹೋಗುತ್ತೆ ಈಜಿಪ್ಟಿಗೆ. 13 ದಿನ ಐಸಲ್ಲಿಟ್ಟು ಈಜಿಪ್ಟ್ನವ್ರು ತಿಂತಿದ್ದಾರೆ ಅಂದರೆ ನಾವು ತಿನ್ನೋಕ್ಕೇನು ಅದರಲ್ಲಿ? ಅದ್ರೇನು ಗುಣಮಟ್ಟ ಕೆಟ್ಟೋಗಲ್ಲ. ಏನಕ್ಕೂ ನೀವು ಒಂದು ಪದಾರ್ಥವನ್ನು ಫ್ರೀಸ್ ಮಾಡಿದ್ರೆ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಇವಾಗ ಫ್ರೆಶ್ ತಿನ್ನಿದ್ರೆ 100ಕ್ಕೆ 100 ಅಂತ ಹೇಳಿದ್ರೆ ಇದಕ್ಕೆ 100ಕ್ಕೆ 95, 98 ಅಂತ ಕೊಡ್ಬೋದು ನಾವು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬೆಂಗಳೂರು